ಎಷ್ಟು ದಿನಗಳಾಗೋಯಿತು. ಕೃಷ್ಣ ಕೃಷ್ಣ ಹರೇ ಕೃಷ್ಣ. ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನೀವು ಬಂದಿದ್ದು ಆಶ್ರಮದ ಭಾಗ್ಯ. ದೊಡ್ಡ ಮಾತು. ಆಶ್ರಮಕ್ಕೆ ಬಂದಿದ್ದು ನನ್ನ ಭಾಗ್ಯ, ನಿಮ್ಮ ದರ್ಶನ ಸಿಕ್ಕಿದ್ದು ನನ್ನ ಪುಣ್ಯ. ಭಾರತ ಮಧ್ಯೆ ಬಿಡು ಸಿಕ್ಕರೆ ನನಗೂ ಇಲ್ಲಿ ಬಂದು ಧ್ಯಾನ ಮಾಡಿ ಹೋಗಬೇಕು ಅಂತ ತುಂಬ ಆಸೆ. ಆದರೆ ಏನು ಮಾಡೋದು, ನಾನೀಗ ಬಂದಿರೋದು ಮುಖ್ಯವಾಗಿ ಒಂದು ವಿಷಯ ಮಾತಾಡೋದಕ್ಕೆ. ಬನ್ನಿ, ಒಳಗಡೆ ಕೂತ್ಕೊಂಡು ಮಾತಾಡೋಣ. ಸಮಯದ ಅಭಾವ ಇದ್ದರೆ ಇಲ್ಲೇ ಆಗ್ಬೋದು. ಏನಿಲ್ಲ, ರಾಧಿಕಾ ಅಂತ ಒಂದು ಹುಡುಗಿ ಬಸ್ರಿ ಹೆಣ್ಮಗಳು ಆಶ್ರಮಕ್ಕೆ ಹೊಸದಾಗಿ ಬಂದಿದ್ದಾಳಂತ ಕೇಳ್ಪಟ್ಟೆ. ಹೌದೇ? ಹೌದು, ಈಗ ಬಂದು ಸೇರ್ಕೊಂಡಿದ್ದಾಳೆ. ಕರಿತೀನಿ. ಶಾಲಿನಿ, ರಾಧಿಕಾನ್ ಕರಿಯಮ್ಮ. ಸರಿ ಗುರೂಜಿ. ಆ ಹುಡುಗಿನ ನಮ್ಮ ಮನೆಯವಳು ತುಂಬ ಹಚ್ಕೊಂಡು ಬಿಟ್ಟಿದ್ದಾಳೆ. ಆ ಹುಡುಗಿ ಬಗ್ಗೆ ಮಮಕಾರ ಬೆಳೆಸ್ಕೊಂಡು ಬಿಟ್ಟಿದ್ದಾಳೆ. ಆ ಹುಡುಗಿನ ನಮ್ಮನೆಗೆ ಬಾ ಅಂತ ಕರೆದ್ಲಂತೆ. ಆ ಹುಡುಗಿ ಏನೋ ಬರೋದಿಲ್ಲ ಅಂತ ಹೇಳಿಬಿಟ್ಲಂತ. ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಗುರುಗಳೇ. ನಿಮಗೆ ಮತ್ತು ಆ ಹುಡುಗಿಗೆ ಅಭ್ಯಂತರ ಇಲ್ದಿದ್ರೆ ನಾನು ಆಕೆನ ಮನೆಗೆ ಕರ್ಕೊಂಡು ಹೋಗ್ಬೋದಾ? ಕೃಷ್ಣ ಕೃಷ್ಣ, ಎಂಥ ಪ್ರಶ್ನೆ ಕೇಳಿಬಿಟ್ರಿ ದೇಸಾಯಿಗಳೇ. ನಮ್ಮ ಮನೆ ಆಶ್ರಮ, ನಿಮ್ಮ ಮನೆ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗೋದನ್ನ ಯಾರಾದರೂ ಬೇಡ ಅಂತ ಹೇಳ್ತಾರ? ಗುರುಗಳೇ, ನಿಮ್ಮ ಒಂದೊಂದು ಮಾತು ನೆನಪಿನಲ್ಲಿ ಇಟ್ಕೋಬೇಕು ನಾವು. ನಮಸ್ತೆ ಗುರುಜಿ. ನಮಸ್ತೆ ಯಜಮಾನ್ರೆ. ನಿನ್ನ ನೋಡ್ದಾಗಿದೆಯಲ್ಲ. ಅದೇ ಯಜಮಾನ್ರೆ, ಮೊನ್ನೆ ಸೀಮಂತಕ್ಕೆ ಅಂತ ನಾವು ಬರೋವಾಗ ಎತ್ತಿನ ಗಾಡಿ ಅಪಘಾತ ಆಗೋದನ್ನ ನೀವೇ ತಪ್ಪಿಸಿದ್ರಿ. ನೆನಪಾಯ್ತು.